ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಜೆಡಿಎಸ್ ಅಭ್ಯರ್ಥಿ ಸೋತ ಬಳಿಕ ಪಕ್ಷದಲ್ಲಿ ಈಗ ಅಪಸ್ವರಗಳು ಶುರುವಾಗಿದೆ. ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಕ್ಕಂಥದ್ದು. ಜೆಡಿಎಸ್ ಉಪಚುನಾವಣೆಯಲ್ಲಿ ಸೋತ ಕೂಡಲೇ ಪಕ್ಷದಲ್ಲಿ ಅಪಸ್ವರ. ಈಗಾಗಲೇ ಜಿಟಿ ದೇವೇಗೌಡರು ನಿನ್ನೆ ಸೋಲಿನ ವಿಚಾರವಾಗಿ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದರು. ಈಗ ಜಿಟಿಡಿ ಬೆನ್ನಲ್ಲೇ ಇನ್ನಷ್ಟು ಅಸಮಾಧಾನಿತರು ಮಾತನಾಡಬಹುದು ಅಂತಕ್ಕಂಥ ಆತಂಕ ಇದೆ. ಪಕ್ಷದ ಅಸಮಾಧಾನಿತ ಶಾಸಕರ ವಿಶ್ವಾಸ ಗಳಿಸೋದಕ್ಕೆ ಜಿಟಿ ದೇವೇಗೌಡರು ಏನಾದರೂ ಮುಂದಾಗ್ಬಿಟ್ರೆ ಕಷ್ಟ, ಎಲ್ಲ ಅವ್ರ ಕಡೆಗೆ ಬೆಂಬಲ ಕೊಟ್ಬಿಟ್ರೆ. ಹಾಗಾಗಿ ದೇವೇಗೌಡರ ಮೂಲಕ ಮತ್ತೊಮ್ಮೆ ಜಿಟಿ ದೇವೇಗೌಡರ ಮನವೊಲಿಸೋದಕ್ಕೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಭಿನ್ನಾಭಿಪ್ರಾಯ ಮರೆತು ಜಿಟಿ ದೇವೇಗೌಡರ ಮೂಲಕ ಮನವೊಲಿಕೆ ಮಾಡಿ ಕುಮಾರಸ್ವಾಮಿ ಮೇಲೆ ಕೆಲ JDS ನಾಯಕರು ಒತ್ತಾಯವನ್ನು ಈಗ ಹಾಕ್ತಾ ಇದ್ದಾರಂತೆ. ಯಾಕೆಂದರೆ ಇರದೇ ಹೇಳಿ ಕೇಳಿ 19 ಅಲ್ಲ, ಈಗ 18 ಜನದಲ್ಲಿ ಒಂದಷ್ಟು ಜನ ಗುಂಪುಗಾರಿಕೆ ಶುರುವಾಗ್ಬಿಟ್ರೆ ಏನು ಮಾಡೋದು? ನಿನ್ನೆ ಜಿಟಿ ದೇವೇಗೌಡರು ಹೇಳ್ತಾರೆ ನನ್ನನ್ನು ಪ್ರಚಾರಕ್ಕೆ ಕರೆದಿರಲಿಲ್ಲ ಅಂತ. ಸಾರಾ ಮಹೇಶ್ ಅವರು ಹೇಳ್ತಾರೆ ಖುದ್ದು ದೇವೇಗೌಡರು ಫೋನ್ ಮಾಡಿ ಕರೆದಿದ್ದಾರೆ ಜಿಟಿ ದೇವೇಗೌಡರನ್ನ ಬನ್ನಿ ಅಂತ, ಇವರು ಬಂದಿಲ್ಲ ಅಂತ. ಈ ಥರದ ಇಂಡಿಫರೆನ್ಸ್ಗಳು ಕ್ರಿಯೇಟ್ ಆಗುತ್ತೆ. ನಮಗೂ ಅವ್ರಿಗೂ ಯಾವುದೇ ವಿಧವಾದಂಥ ಮಾತುಕತೆ ಭಿನ್ನಾಭಿಪ್ರಾಯ ಏನೂ ಇಲ್ಲ. ಇವರು ಒಬ್ಬರಾದರೂ ಕೂಡ H.D. ಕುಮಾರಸ್ವಾಮಿಯವರಾಗಲಿ ಅನಿತಾ ಕುಮಾರಸ್ವಾಮಿಯವರಾಗಲಿ ಅಭ್ಯರ್ಥಿ ಚೆನ್ನಾಗೇ ನನಗೆ ಸಭೆ ಕರೆದು ನನ್ನ ಜೊತೆ ಸಭೆಯೆಲ್ಲ ಮಾಡಿದ್ದಂಥ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿನೂ ಕೂಡ ನನಗೆ ಬನ್ನಿ ಅಂತ ಒಂದು ದೂರವಾಣಿ ಮೂಲಕ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರಾಗಲಿ ಅಥವಾ ಡಾಕ್ಟರ್ ಮಂಜುನಾಥ್ ಅವ್ರ ಕುಟುಂಬದವ್ರು ಯಾರಾದರೂ ಒಬ್ಬರಾದರೂ ಕೂಡ, ಪಕ್ಷದವರಾದರೂ ಸರಿ ಕುಟುಂಬದವರಾದರೂ ಸರಿ, ನಮ್ಮ JDS ಪಕ್ಷದಲ್ಲಿ ನಾನು ಕೋರ್ ಕಮಿಟಿ ಅಧ್ಯಕ್ಷ ಇದ್ದು ನನ್ನ ಜೊತೆ ರಾಜ್ಯ ಮಟ್ಟದ ಎಲ್ಲ ನಾಯಕರುಗಳು ಕೂಡ ಇದ್ದರು. ಯಾರೊಬ್ಬರೂ ನನಗೆ ನೀವು ಯಾಕೆ ಬಂದಿಲ್ಲ, ಬರಬೇಕು ಬನ್ನಿ ಅಂತಲಾರು ಕರೀಲಿಲ್ಲ, ಪಕ್ಷದಿಂದಲೂ ಕೂಡ ಕರೀಲಿಲ್ಲ. ಆದ್ದರಿಂದ ನಾನು ಅಲ್ಲಿಗೆ ಹೋಗಿಲ್ಲ. ಅವ್ರ ಬಗ್ಗೆ ಮಾತನಾಡಬಾರ್ದು, ಆದರೂ ನೀವು ಕೇಳಿದ್ರಿಂದ ಹೇಳ್ತೀನಿ. ಚುನಾವಣೆ ಸಂದರ್ಭಗಳಲ್ಲಿ ಕುಮಾರಣ್ಣವ್ರನ್ನ ಬಿಟ್ಟರೆ ಅವರೇ ನಮಗೆಲ್ಲ ನಾಯಕರು. ಬೇರೆ ಏನೇ ವಿಚಾರಗಳಿದ್ದರೂ ಬೇರೆ ಸಂದರ್ಭದಲ್ಲಿ ಚರ್ಚೆ ಮಾಡ್ಬೋದಿತ್ತು. ನಾನು ಕೂಡ ಈ ಪ್ರಿಂಟ್ ಮೀಡಿಯಾ ಅಲ್ಲಿ ಇಲ್ಲಿ ನೋಡಿದ್ದೀನಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ. ಬಟ್ ದೇವೇಗೌಡರು ಸಾಹೇಬ್ರೆ ಚುನಾವಣೆ ವಿಚಾರವಾಗಿ ಅವರ PA ಅವರಿಗೆ ಮಾತಾಡಿದ್ದಾರೆ, ಫೋನ್ ಕೊಡಪ್ಪ ಅಂತಲೂ ಹೇಳಿದ್ದಾರೆ, ಕರೆಯೋ ಪ್ರಯತ್ನನೂ ಮಾಡಿದ್ದಾರೆ. ಅವರು ಹಿರಿಯಕರಿದ್ದಾರೆ, ರಾಜಕಾರಣದಲ್ಲಿ ಭಾಳ ಅನುಭವಿಸ್ತಿದ್ದಾರೆ. ಯಾವೊಂದು ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಮ್ಮ ಪಕ್ಷದ ಶಾಸಕರಿದ್ದಾರೆ, ಹಿರಿಯಕರಿದ್ದಾರೆ, ಕೋರ್ ಕಮಿಟಿ ಅಧ್ಯಕ್ಷರು ಕೂಡ ಇದ್ದಾರೆ. ಹಾಗಾಗಿ ಅವರ ಒಂದು ಸ್ಥಾನಕ್ಕೆ ಗೌರವ ಕೊಡ್ತಕ್ಕಂಥದ್ದಾಗಬೇಕು. ಆ ಗೌರವನ ನಾನು ಕೊಡ್ತೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ನಿನ್ನೆ ಏನೋ ಜಿಟಿ ದೇವೇಗೌಡರು ಮಾತನಾಡಿದ್ರು, ಒಂದಷ್ಟು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು, ಎಲ್ಲ ಫೈನ್. ಬಟ್ ಇನ್ನು ಮುಂದಕ್ಕೆ ಏನು ಡ್ಯಾಮೇಜ್ ಆಗುತ್ತೆ ಅನ್ನೋ ಆತಂಕ ಇದೆ JDS ಆಂತರಿಕ ವಲಯದಲ್ಲಿ. ಮೊದಲಾಗಿ ಅರವಿಂದ್, ಏನು ಒಂದು ಫಲಿತಾಂಶದ ನಂತರದಲ್ಲಿ ಜಿಟಿ ದೇವೇಗೌಡರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ನಿಲ್ಲಿಸಬೇಡಿ ಅನ್ನುವಂಥ ಮಾತನ್ನು ಹೇಳಿದ್ದೆ ಅನ್ನೋದು, ಅಥವಾ ನನಗೆ ಪಕ್ಷದೊಳಗೆ ಉಸಿರುಗಟ್ಟುವ ವಾತಾವರಣ ಇದೆ ಅನ್ನುವಂಥದ್ದು. ಹೀಗೆ ಹಿಂದೆಯೂ ಕೂಡ ಅವರು ಕೇಳಿಕೆಗಳನ್ನ ಕೊಟ್ಟಿದ್ರು, ಒಂದು ರೀತಿಯ ಪ್ಯಾಚಪ್ ರೀತಿ ಕಾಣಿಸ್ತಾ ಇತ್ತು. ಆದರೆ ಕೇವಲ ಒಬ್ಬರು ಮಾತಾಡೋದ್ರ ಪ್ರಮುಖವಾಗಿ ಶಾಸಕರ ಆಪರೇಷನ್ ಪ್ರಯತ್ನಗಳು ಕೂಡ ನಡೀಬಹುದು ಅನ್ನೋ ಆತಂಕವನ್ನು ಕೂಡ ಹಿಂದೆ JDSನಲ್ಲಿ ವ್ಯಕ್ತವಾಗಿತ್ತು. ಯಾಕಂದರೆ ಕೆಲವು ಶಾಸಕರು ಅಸಮಾಧಾನಿತರಿದ್ದಾರೆ, ಮೈತ್ರಿಗೆ ಒಪ್ಪಿಲ್ಲ ಅನ್ನುವಂಥ ವಿಚಾರ. ಹೀಗೆ ಹಾಗಾಗಿ ಇವತ್ತು ಒಬ್ಬರು ಧ್ವನಿ ಎತ್ತಿದರೆ ನಾಳೆ ಇನ್ನೊಬ್ಬರು ಧ್ವನಿ ಎತ್ತುವಂಥ ಪರಿಸ್ಥಿತಿ ಬಂದಾಗ ಸಹಜವಾದ ಒಂದಕ್ಕೊಂದು ಅದೇ ಒಂದು ಸಣ್ಣ ಗುಂಪಾಗಬಹುದು ಅನ್ನುವಂಥದ್ದು. ಜೊತೆಗೆ BJP ಜೊತೆನ ಮೈತ್ರಿ ವಿಚಾರದಲ್ಲೂ ಕೂಡ ಅಸಮಾಧಾನಿತ ಶಾಸಕರು ಇದ್ದೇ ಇದ್ದಾರೆ ಅನ್ನುವಂಥ ಒಂದು ಆತಂಕವೂ ಕೂಡ ಇರೋದ್ರಿಂದ ಈ ರೀತಿಯ ಒಂದು ಗೊಂದಲ ಅಥವಾ ಹೇಳಿಕೆಗಳು ಅಥವಾ ಬಹಿರಂಗ ಹೇಳಿಕೆ, ಭಿನ್ನ ಹೇಳಿಕೆಗಳನ್ನು ಕೊಡದ ರೀತಿಯಲ್ಲಿ ತಡೆಯಲಿಕ್ಕೆ ಏನು ಪ್ರಯತ್ನ ಬೇಕೋ ಅದನ್ನು ಮಾಡಿ ಅನ್ನೋ. ಅದಕ್ಕೆ ಜಿಟಿ ದೇವೇಗೌಡರ ಜೊತೆಗೆ ಒಂದು ಸಂಧಾನನೋ ಮಾತುಕತೆನೋ ಅಥವಾ ಅವರನ್ನು ಸಮಾಧಾನ ಪಡಿಸುವಂಥ ಪ್ರಯತ್ನವೇನೋ ಮಾಡೋದು ಒಂದು ಭಾಗ ಆದರೆ, ಅರ್ಧ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥದ್ದು. ಹಾಗಾಗಿ JDS ಪಾಳ್ಯದಲ್ಲಿ ಈ ಸೋಲಿನ ನಂತರದಲ್ಲಿ ಶಾಸಕರು ಆಗಿ ಕೆಲವ್ರಿಗೆ ಏನಾದರೂ ಬೇರೆ ಕಡೆ ಯೋಚನೆ ಮಾಡ್ತಾರ ಅನ್ನುವಂಥದ್ದು ಒಂದು ವಿಚಾರ. ಆದರೆ ಪಕ್ಷವನ್ನು ಮತ್ತು ಕಾರ್ಯಕರ್ತರನ್ನು ಉಳಿಸ್ಕೊಳ್ಬೇಕಂತ ಸವಾಲು ಕೂಡ JDSಗಿರುತ್ತೆ. ಅವೆಲ್ಲ ಆಗಬೇಕಾದ್ರೆ ಈ ರೀತಿ ಭಿನ್ನ ಅಭಿಪ್ರಾಯಗಳು ಬಹಿರಂಗವಾಗಬಾರ್ದು ಅನ್ನುವಂಥ ಒತ್ತಾಯ, ಹಾಗಾಗಿ ಆದಷ್ಟು ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥ ಒತ್ತಾಯ ಮತ್ತು ಒತ್ತಡವನ್ನು ಕೂಡ ಕೆಲವು ನಾಯಕರುಗಳು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಸುಕೇಶ್. ಆಯಿತು, ನೋಡೋಣ. ಈಗ ಅವರೆಲ್ಲ ಡೆಲ್ಲಿಗೆ ಹೋಗಿದ್ದಾರಲ್ಲ, ಕುಮಾರಸ್ವಾಮಿ ಅವರು ಬಂದ ನಂತರ ಅದಕ್ಕೇನಾದರೂ ಒಂದಷ್ಟು ಮದ್ದನ್ನು ಅರಿತಾರ ಅಂತ ನೋಡೋಣ.